ಇಲ್ಲಿ ನೋಡಿ ಸಂಕಲನ 735 ಸಂಕಲನ 137. ಸೊ 700 ಅಂದರೆ ಇಲ್ಲಿ 100ರದ ಒಂದು ವೃತ್ತ ಮಾಡ್ತೀನಿ. 100 ವೃತ್ತ 100ನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಕೂಡ ಇಲ್ಲಿ 10 ಅಂದರೆ 3 ಹತ್ತುಗಳಿವೆ 30. ಇಲ್ಲಿ 5 ಬಿಡಿಗಳಿವೆ 1 2 3 4 5. ಅದೇ ರೀತಿ ಕೆಳಗಡೆ 100 ಒಂದು ವೃತ್ತ ಇದೆ. ಅದೇ ರೀತಿ 30 ಅಂದರೆ 3 ವೃತ್ತಗಳು 10 10 10 ಆಗಿ. ಇದೇ ರೀತಿ ಇಲ್ಲಿ 7 ಅಂದರೆ 7 ಬಿಡಿಗಳು. ಮೊದಲಿಗೆ ಬಿಡಿ ಸ್ಥಾನದಲ್ಲಿ ನಾವು ಸಂಕಲನ ಮಾಡೋಣ. 7 5 ಮತ್ತು 7 ಎಷ್ಟಾಯಿತು? 12 ಆಯಿತು. 1 2 3 4 5 6 7 8 9 10 11 12 ಆಯ್ತಾ? 1 2 3 4 5 6 7 8 9 10 11 12. ಈಗ 10ರ ಒಂದು ಗುಂಪಾಯಿತು. ಏನು ಮಾಡ್ತೀನಿ? ಈ 10ರ ಒಂದು ಗುಂಪನ್ನು ನೀವೇನು ದಶಕ ಅಂತಿಲ್ಲ, ಆ ದಶಕವನ್ನೇ ನಾನೇನು ಮಾಡ್ತೀನಿ ಇದೆ ಇನ್ನೊಂದು 10 ಅಂತ ಇಲ್ಲೇ ಕೊಡ್ತೀನಿ. ಈ ರೀತಿಯಾಗಿ 7 ಇದಕ್ಕೆ ಕೊಟ್ಟಿದೆ 12 ದಶಕ ಅಂತೇನು ಒಂದು ಇಲ್ಲಿ ಕೊಡ್ತಿಲ್ಲ, ಒಂದಲ್ಲ, ಅದು ಈ ರೀತಿ ದಶಕ. ಇವಾಗ ಉಳಿದಿದ್ದೇನಿದೆ 7, ಇದು ಕೂಡ 7. 10 20 30 40 50 60 ಎಷ್ಟಂತ 70. 70 ಇಲ್ಲಿ ನೋಡಿ 3 3 6 6 7 70 ಉಳಿತಾನೆ ಇದೆ ಹೌದಾ? ಈಗ 100 200 300 ಇಲ್ಲಿ ನೋಡಿ 3 6 7 7 1 372 372. ಇದೇ ರೀತಿ ಈ ರೀತಿ 10 ವೃತ್ತಗಳು 7 ಈ ರೀತಿ ವೃತ್ತಗಳು ಇಲ್ಲಿ ಬರ್ತವೆ. ಇದೇ ರೀತಿ ಇಲ್ಲಿ 3 ವೃತ್ತಗಳು ಬರ್ತವೆ. ನೋಡಿ ಈ ದಶಕ ಅಂದರೆ ನಾವೇನು ಇವಾಗ ದಶಕ ತಗೊಂತೀವಿ ಅಂತಲ್ಲ, ಮತ್ತೆಲ್ಲ ಮರುಗುಂಪು 10ರ ಒಂದು ಮರುಗುಂಪನ್ನು ನಾವು ಇಲ್ಲಿ ಮಾಡ್ತೀವಿ. ಇದು ಬಿಡಿಗಳ ಗುಂಪನ್ನೇ ನಾವು ಪ್ರತಿನಿಧಿಸ್ತೇವೆ. ಇಲ್ಲ 10ರ ಗುಂಪನ್ನು ಪ್ರತಿನಿಧಿಸ್ತೇವೆ, ಇಲ್ಲ 100ರ ಗುಂಪನ್ನು ಪ್ರತಿನಿಧಿಸ್ತೇವೆ. ದಶಕ ಅಂದರೆ ಮತ್ತೇನು ಅಲ್ಲ, ಅದು ಮರುಗುಂಪನ್ನು ಮಾಡೋದಕ್ಕೆ ನಾವು ದಶಕ ಎನ್ನುತ್ತೇವೆ ಅಂತ ಈ ವಿಡಿಯೋ ಮುಖಾಂತರ ನಾವು ತಿಳಿಸ್ತಾ ಇದ್ದೇವೆ.